birthday, auntie. Happy birthday, happy birthday. Thank you, thank you. ಫ್ರೆಂಡ್ಸ್, ವೆಲ್ಕಮ್ ಟು ಅಶಸ್ ಕ್ರಿಯೇಟಿವ್ ಕಾರ್ನರ್. ಏನು ವಿಧಾನಸೌಧ ತೋರಿಸ್ತಿದ್ದೀನಿ ಅಂದ್ಕೊಂಡ್ರಾ? ನಾವು ನಮ್ಮ ಕಸಿನ್ ಸಿಸ್ಟರು, ನಮ್ಮ ಆಂಟಿ ಎಲ್ಲ ಸೇರಿ ನನ್ನ ದೊಡ್ಡ ಅಪ್ಪನ ಅಕ್ಕ ಅವ್ರ ಬರ್ಡೇ ಸೆಲೆಬ್ರೇಷನ್ ಇತ್ತು. ಸರಿ, ಸೆಲೆಬ್ರೇಟ್ ಮಾಡೋಣ ಸೆಂಚುರಿ ಕ್ಲಬ್ಬಲ್ಲಿ ಪ್ಲ್ಯಾನ್ ಮಾಡಿದರು ಅವರು. ಹಾಗಾಗಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಹಾಗೆ ಹೋಗುವಾಗ ಕಬ್ಬನ್ ಪಾರ್ಕ್ ಹತ್ರ ಇಳಿದು ನಾನು ಕೇಕ್ ಮಾಡ್ಕೊಂಡು ಹೋಗಿದ್ದೆ. ಅದು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಂತ ಕವರ್ ತೊಗೊಂಡೋಗಿದ್ನ. ಅವರು ಒಳಗಡೆ ಎಂಟರ್ ಮಾಡಲ್ಲ ಅಂದರು. ಹಂಗೇನು ಸೆಂಚುರಿ ಕ್ಲಬ್ಬಿಗೆ ಒಳಗಡೆ ಹೋಗ್ಬೋದು. ಹಾಗೆ ನನಗೊಂದು ಚಾನ್ಸ್ ಸಿಕ್ತು ವಿಧಾನಸೌಧ ನೋಡಲಿಕ್ಕೆ, ಅಂದರೆ ಇದು ಹೋಗಲಿಕ್ಕೆ. ನಮಗೆ ಸರ್ ವಿಧಾನಸೌಧ ಮುಂದೆ ಬರೋದಕ್ಕೆ ಒಂದು ಫೋಟೋ ಎಲ್ಲ ತೆಗೆಸ್ಕೊಳ್ಳೋ ಅಂತೇಳಿ ನಾನು ಕಸಿನ್ ಸಿಸ್ಟರು ಇಲ್ಲಿ ಬಂದಿದ್ದು. ಅವರು ಇಲ್ಲೇ ವರ್ಕ್ ಮಾಡ್ತಿದ್ರು ವಿಧಾನಸೌಧದಲ್ಲಿ ಮೊದಲು. ತುಂಬ ಖುಷಿ ಆಗ್ತಿತ್ತು. ಅವರು ಹೇಳ್ತಾಯಿದ್ರು ಅವರಿಗೆ ಗೌರ್ಮೆಂಟ್ ಕೆಲಸ ಆಗಿತ್ತು, ಅವರು ಬೇರೆ IT ಕಂಪ್ನಿ ಸಿಕ್ತು ಅಂತ ಹೇಳಿಬಿಟ್ರು. ಹಾಗಾಗಿ ಅವರು ಇಲ್ಲಿ ವಿಧಾನಸೌಧದಲ್ಲಿ ವರ್ಕ್ ಮಾಡಿದರು. ಅವ್ರು ತೋರಿಸ್ತೀನಿ ಈಗ. ಅವರು ನಾನು ಇಲ್ಲೆಲ್ಲ ವೀಡಿಯೋ ಮಾಡಿಕೊಂಡು ಈಗ ನಮ್ಮ ಆಂಟಿ, ನಮ್ಮ ದೊಡ್ಡತ್ತೆ, ಚಿಕ್ಕತ್ತೆ, ಆಂಟಿ ಅಂತ ಹೇಳ್ತೀವಿ ಮಾಮೂಲಿ, ಆ ಚಿಕ್ಕತ್ತೆ ದೊಡ್ಡತ್ತೆ ಅವರಿಬ್ಬರು ಈಗ ಸೆಂಚುರಿ ಕ್ಲಬ್ಬಿಗೆ ಬಂದಿರ್ತಾರೆ. ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ನೋಡ್ಬೋದು ಇಲ್ಲಿ ಅಂಬಾರಿ ಇದೆ. ಈ ಬಿಸಿಲಿಗೆ ಹಿಂಗೆ ಜನ ಹೋಗ್ತಿದ್ದಾರೆ ಅಂದರೆ ಸುಡು ಬಿಸಿಲು, ಅದು ಹೇಗೆ ಮೇಲೆ ನಿಂತ್ಕೊಂಡಿದ್ದಾರೋ ಗೊತ್ತಿಲ್ಲ. ನಮಗೆ 2 ನಿಮಿಷ ನಿಲ್ಲಕ್ಕಾಗಿಲ್ಲ. ನೋಡ್ಬೋದು ಇಲ್ಲಿ ಬಂದು ಎಳ್ನೀರು ಕುಡಿಯೋಣ ಅಂತೇಳಿ ನಾನು ನನ್ನ ಕಸಿನ್ ಸಿಸ್ಟರ್ ಎಳ್ನೀರು ಕುಡಿತಾ ಇದ್ದೀವಿ. ಹೀಗೆ ನಮ್ಮ ಅತ್ತೆ ಕಾಲ್ ಮಾಡಿದ್ರು, ಬಂದು ತಲುಪಿದ್ದೀವಿ, ಎಲ್ಲಿದ್ದೀರಾ ಅಂತ. ನಾವು ಎಳ್ನೀರು ಕುಡಿತಾ ಇದ್ದೀವಿ. ಈಗ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ದಿಲ್ಲ. ಅರ್ಜೆಂಟ್ ಹೊರಡ್ಬಿಟ್ಟು ಬನ್ನ ಲೇಟ್ ಆಯ್ತಂತ. ನೋಡ್ಬೋದು ಇದೆ ಸೆಂಚುರಿ ಕ್ಲಬ್ಬು. ಆಗ ಎಳ್ನೀರು ಕುಡಿದು ಇಲ್ಲಿ ಒಳಗಡೆ ಬಂದು, ಇಲ್ಲೂ ಒಂದು ನನಗೆ ಕವರ್ ಇತ್ತಾ, ಇಲ್ಲಿ ಕೇಕ್ ಕಟ್ ಮಾಡೋಂಗಿಲ್ಲ ಅಂತೆ ಮೇಡಮ್, ಇಲ್ಲೆಲ್ಲ ಕೇಕ್ ಕಟ್ ಮಾಡೋಂಗಿಲ್ಲ ಅಂದರು. ಸರಿ, ನಾನು ಕಟ್ ಮಾಡಲ್ಲ, ತೊಗೊಂಡೋಗ್ತೀವಿ ಒಳಗಡೆ, ಹಾಗೆ ಪಾರ್ಸೆಲ್ ತೊಗೊಂಡೋಗ್ತೀವಿ ಅಂತೇಳಿ ಒಳಗಡೆ ಬಂದು ಅಷ್ಟೊತ್ತಿಗೆ ಇಲ್ಲಿ ಎಂಟರ್ ಆಗ್ತಾಯಿದ್ದೀವಿ. ಸೆಂಚುರಿ ಕ್ಲಬ್ ತುಂಬ ಚೆನ್ನಾಗಿದೆ. ನಾನು ಇಲ್ಲಿ ಚಿಕ್ಕವಳಿದ್ದಾಗ ಬರ್ತಾಯಿದ್ದೆ ಆಂಟಿಯವ್ರ ಜೊತೆ. ಇಲ್ಲಿ ಸ್ವಿಮ್ಮಿಂಗ್ ಇದೆ, ಟೆನ್ನಿಸ್ ಎಲ್ಲ ಇದೆ. ಇಲ್ಲಿ ನನ್ನ ಕಸಿನ್ ಬ್ರದರ್ ಜೊತೆ ಎಲ್ಲ ಬಂದು ಆಟ ಆಡ್ತಾಯಿದ್ದು. ಇವರು ನನ್ನ ಚಿಕ್ಕತ್ತೆ, ನೋಡ್ಬೋದು. ಇವರು ನಮ್ಮ ದೊಡ್ಡಪ್ಪನ ಮಗಳು. ಇದು ಚಿಕ್ಕತ್ತೆ. ಈಗ ನೋಡೋದು ದೊಡ್ಡ ಅತ್ತೆ. ಅಪ್ಪ ಹಂಗೆ 4 ಜನ ಮಕ್ಕಳಲ್ಲಿ ಇವರು ಅಪ್ಪ, ಇವ ಕಸಿನ್ ಅಕ್ಕ ಇದ್ದಾರೆ. ಅವ್ರದ್ದು ಅಪ್ಪ ದೊಡ್ಡಪ್ಪ. ಇದು 2ನೇ ಆಂಟಿ, 3ನೇ ಆಂಟಿ. ಅಪ್ಪ 2ನೇವರು, ಇವ್ರು 3ನೇ ಆಂಟಿ, ಇವ್ರು 4ನೇ ಆಂಟಿ. ನೋಡ್ಬೋದು ಅತ್ತೆ. ನಾವೆಲ್ಲ ಆಂಟಿ ಅಂತಲೇ ಕರೆಯೋದಲ್ವ, ಅತ್ತೆ ಅಂತ ಕರೆದಷ್ಟು ಅಭ್ಯಾಸ ಇಲ್ಲ. ಈಗ ನೋಡ್ಬೋದು ಇಲ್ಲಿ ಬಂದಿದ್ದೀವಿ. ಖುಷಿ ಆಯಿತು. ಎಲ್ಲ ಸ್ಟಾರ್ಟರ್ಸ್ ಎಲ್ಲ ಆರ್ಡ್ರ್ ಮಾಡಿದರು. ಮಲಾಯಿ ಚಿಕನ್ನು, ಹಾಗೆ ಇಲ್ಲಿ ನೋಡ್ಬೋದು ವೆರೈಟಿ ಇತ್ತು ಊಟಕ್ಕೆ. ನಮಗೆ ಆಶ್ಚರ್ಯ ಆಯಿತು. ಅಲ್ಲಿ ಸರ್ವರ್ ಬಂದುಬಿಟ್ಟು, ಮ್ಯಾಮ್ ಬೋಟಿ ಫ್ರೈ ಇದೆ ಮೇಡಮ್, ನಾಟಿ ಕೋಳಿ ಚಿಕನ್ ಇದೆ ಅಂತೆಲ್ಲ ಹೇಳ್ತಾಯಿದ್ರು. ಇಲ್ಲಿ ಫಿಶ್ ಫಿಂಗರ್ ತೊಗೊಂಡಿದ್ದು, ತುಂಬ ಚೆನ್ನಾಗಿತ್ತು ಊಟ. ಹಾಗೆ ಕಾರ್ನ್ ಸೂಪ್ ಕೂಡ ತೊಗೊಂಡಿದ್ದು, ಮಾಂಚೋ ಸೂಪ್ ಕೂಡ ತೊಗೊಂಡಿದ್ರು. ಇದು ಅಂಜಲ್ ಫಿಶ್ ಫ್ರೈ. ಇಲ್ಲಿ ನೋಡ್ಬೋದು ಬೋಟಿ ಫ್ರೈ ಇತ್ತು, ಲಿವರ್ ಫ್ರೈ ಇತ್ತು. ನಮಗೆ ಆಶ್ಚರ್ಯ, ಇಲ್ಲಿ ಈ ಥರ ಎಲ್ಲ ವೆರೈಟಿ ಎಲ್ಲ ಸಿಗುತ್ತಾ ಊಟಕ್ಕೆ ಅಂತ. ತುಂಬ ಚೆನ್ನಾಗಿತ್ತು ಊಟ, ಎಂಜಾಯ್ ಮಾಡಿದು. ಹಾಗೆ ನನ್ನ ಅಕ್ಕ ಕೂಡ ಬರಲಿಕ್ಕಿತ್ತು. ಅವರೇನೋ ಮನೇಲಿ ಗೆಸ್ಟ್ ಬರ್ತಾರೆ ಅಂತೇಳಿ ಅವರು ಪೋಸ್ಟ್ಪೋನ್ ಬರೋಕ್ಕಾಗಲ್ಲ ಅಂತ ಹೇಳಿದರು. ಆಮೇಲೆ ಹೀಗೆ ಫೋನ್ ಮಾತಾಡಿದರು. ಅವ್ರು ಹೇಳ್ತಾ ಇದ್ದಾರೆ, ನಾನು ಬರ್ತೀನಿ, ನನಗೆ ಆರ್ಡ್ರ್ ಮಾಡಿ ಅಂತ. ನಮಗೆ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ ಸಿಗ್ನಲ್ ಅಂತ. ನಾವು ಸುಮ್ಮನದು. ಆಮೇಲೆ ನೋಡಿದರೆ ಸರ್ಪ್ರೈಸಾಗಿ ಬಂದುಬಿಟ್ಟಿದ್ದಾರೆ. ಎಲ್ಲರಿಗೂ ಖುಷಿ. ಹಾಗೆ ಮತ್ತೆ ನಮ್ಮ ಆಂಟಿ ವೆಯ್ಟರ್ನ ಕರೆದು ಇನ್ನೊಂದು ಆರ್ಡ್ರ್ ಮಾಡ್ತಾಯಿದ್ದಾರೆ. ಅವರಿಗೂ ಕೂಡ ಆರ್ಡ್ರ್ ಮಾಡಿದರು. ನಾವಿಲ್ಲಿ ಲಾಸ್ಟಿಗೆ ಫೈನಲ್ ದಾಲ್ ಕೂಡ ತೊಗೊಂಡಿದ್ದು ಊಟಕ್ಕೆ. ಅದು ಮುಗಿಸೋಷ್ಟಿಗೆ ಅವ್ರು ಬಂದರು. ಆಮೇಲೆ ನಾವು ಐಸ್ ಕ್ರೀಮ್ ಕೂಡ ಆರ್ಡ್ರ್ ಮಾಡಿದರು. ನನಗೆ ಗಡ್ಬಡ ಆರ್ಡ್ರ್ ಮಾಡಿದ್ದೆ, ಅವರಿಗೆಲ್ಲ ಕುಲ್ಫಿ ಆರ್ಡ್ರ್ ಮಾಡಿದರು. ಇಲ್ಲಿ ವೀಡಿಯೋ ಮಾಡ್ತೀನಿ ನೋಡ್ಬಿಟ್ಟು. ನಾನು ಚಿಕ್ಕವಳಲ್ವ, ಎಲ್ಲರೂ ನನ್ನ ಕಾಲೆಳೆಯೋದು ಜಾಸ್ತಿ. ಎಲ್ಲ ತಮಾಷೆ ಮಾಡ್ತಾ ಇದ್ರು ಇಲ್ಲಿ ಕೂತ್ಕೊಂಡು. ವೀಡಿಯೋ ಮಾಡ್ತಿದ್ದೆ ಅಂತೇಳಿ ತಮಾಷೆ ಮಾಡ್ತಾಯಿದ್ರು. ಒಂದೊಂದೇ ಸ್ಪೂನ್ ಎಲ್ಲ ಕೊಡ್ತಿದ್ದಾಳೆ ಐಸ್ ಕ್ರೀಮು ಟೇಸ್ಟಿಗೆ ಅಂತೇಳಿ. ಈಗ ಚೆನ್ನಾಗಾಯಿತು. ನಾವು ಕೂಡ ಎಂಜಾಯ್ ಮಾಡಿದು. ನೆಕ್ಸ್ಟ್ ಇದೇ ರೀತಿ ವೀಡಿಯೋ ನಿಮಗೆ ಬರ್ತಾ ಇರುತ್ತೆ ಮಂತ್ಲಿ ಒನ್ಸ್. ಇವೆಲ್ಲ ಮೀಟ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು, ಏನೋ ಕಾಮಿಡಿ ಮಾಡ್ದಂಗೆ ನಗು ತಡೆಯೋಕ್ಕಾಗ್ತಾಯಿಲ್ಲ. ತುಂಬ ಚೆನ್ನಾಗಿತ್ತು ಊಟ, ಎಲ್ಲ ಎಂಜಾಯ್ ಮಾಡಿದು. ಹಾಗೆ ನನ್ನ ಅಕ್ಕ ಕೂಡ ಬಂದಿದ್ದು, ಒಂದು ನಮಗೆ ಸರ್ಪ್ರೈಸು. ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡಿದು. ಇದು ನನ್ನ ಚಿಕ್ಕತ್ತೆ. ಅವರಿಗೆ ನಂತರ ಸ್ವಲ್ಪ ಕ್ರೇಜು ಫೋಟೋ ವೀಡಿಯೋದೆಲ್ಲ. ನಾನು ಇಬ್ಬರು ಸೇರಿ ಫೋಟೋ ವೀಡಿಯೋಸ್ ಎಲ್ಲ ಮಾಡ್ತಿದ್ವಿ. ಸರೌಂಡಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ಕ್ಲಬ್ ಮೆಂಬರ್ ಆದವ್ರಿಗೆ ಮಾತ್ರ ಎಂಟ್ರಿ ಇರುತ್ತೆ. ಕ್ಲಬ್ ಮೆಂಬರ್ಸ್ ಜೊತೆ ನಾವು ಬರ್ಬೋದು. ಎಂಟ್ರಿ ಫೀಸ್ ಏನೋ ಇರುತ್ತಂತೆ. ಬೇರೆಯವ್ರು ಬರೋದಿದ್ರೆ ಅದನ್ನು ಕೊಟ್ಟು ನಾವು ಎಂಟ್ರಿ ಬರ್ಬೋದು ಅಷ್ಟೇ, ಬೇರೆಯವ್ರಿಗೆ ಎಂಟ್ರಿ ಇರಲ್ಲ. ಹಾಗೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಫೆಸಿಲಿಟಿ ಕೂಡ ಇದೆ, ಟೆನ್ನಿಸ್ ಫೆಸಿಲಿಟಿ ಕೂಡ ಇದೆ. ಊಟಕ್ಕೆ ಇಲ್ಲಿ ಪೇ ಮಾಡ್ಬೋದು. ತುಂಬ ಚೆನ್ನಾಗಿ ನಮ್ಮ ಆಂಟಿಗೂ ಸರ್ಪ್ರೈಸ್ ಇತ್ತು, ಇದೆಲ್ಲ ಇದೆಯಾ ಅಂತೇಳಿ. ಅಷ್ಟು ಚೆನ್ನಾಗಿತ್ತು. ಬನ್ನಿ ಈಗ ಸೆಲೆಬ್ರೇಟ್ ಮಾಡೋಣ. Happy birthday, auntie. Happy birthday, auntie. Happy birthday, auntie.
ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಲೈನಾಗಿ ಬನ್ನಿ ಥ್ಯಾಂಕ್ ಯು ಹ್ಯಾಪಿ ಬರ್ಡೇ ಆಂಟಿ ಹ್ಯಾಪಿ ಬರ್ಡೇ ಅಕ್ಕಯ್ಯ ಥ್ಯಾಂಕ್ ಯು ಹ್ಯಾಪಿ ಬರ್ಡೇ ಆಂಟಿ ಥ್ಯಾಂಕ್ ಯು ಬನ್ನಿ ಎಲ್ಲ ನಮ್ಮನೆ ನೋಡ್ತಾರೆ ಅವರಿಗೆ ಸ್ಮಾಲ್ ಗಿಫ್ಟ್ ಕೂಡ ತೊಗೊಂಬಂದಿದ್ದು ಪ್ಲ್ಯಾನ್ ಮಾಡಿ ಅವ್ರೇನು ಬೇಡ ಅಂತ ಹೇಳಿದರು. ಆದರೂ ಹೇಗೆ ಅಲ್ವಾ, ಬರ್ಡೇ ಸೆಲೆಬ್ರೇಷನ್ ಸ್ಮಾಲ್ ಏನಾದ್ರು ಗಿಫ್ಟ್ ಕೊಟ್ಟಾಗ ಯಾರಿಗಾರು ಖುಷಿ ಹಾಗೆ ಆಗುತ್ತೆ. ನಾವು ಬೇಡ ಅಂದೇ ಅಂತೀವಿ, ಆದರೆ ಅವರಿಗಂತ ನಾವು ಕುರ್ತಾ ಸೆಟ್ ತೊಗೊಂಡು ಬಂದಿದ್ದು. ಅವರಿಗೆ ಕಾಟನ್ ಕುರ್ತಾನೆ ತುಂಬ ಇಷ್ಟ, ಅದೆಲ್ಲ ತಗೊಂಡು ಬಂದಿದ್ದು. ಹಾಗೆ ಫೋಟೋಸ್ ಕೂಡ ತೆಗೆಸ್ಕೊಂಡು ಖುಷಿ ಆಯಿತು. ಫ್ಯಾಮಿಲಿ ಜೊತೆ ಟೈಮ್ನ ಚೆನ್ನಾಗಿ ಸ್ಪೆಂಡ್ ಮಾಡ್ದು. ಇಲ್ಲಿ ಮಕ್ಕಳಿಗೆ ಯಾರಿಗೂ ಎಂಟ್ರಿ ಇದ್ದಿಲ್ಲ, ನಾವು ದೊಡ್ಡವ್ರು ಮಾತ್ರ ಹೋಗಬೇಕು, ಟೈಮ್ ಸ್ಪೆಂಡ್ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡಿದ್ದು. ನೋಡ್ಬೋದು ಇಲ್ಲಿ ಕೇಕ್ ನೋಡಿ ತುಂಬ ಎಕ್ಸೈಟ್ಮೆಂಟ್ ಆಗಿದ್ರು ಅವರು. ಅದು ರಿಯಲ್ ಅವರು ಇದು ಮಾಡಿದ್ದು, ತುಂಬ ಖುಷಿಯಾಯಿತು. ನೀನು ಮಾಡಿದ್ದ ಅಂತೇಳಿ ಆಶ್ಚರ್ಯಪಟ್ಟರು. ಯಾಕಂದರೆ ನಾನು ಬೇಸಿಕ್ ನನಗೇನೂ ಗೊತ್ತಿದ್ದಿಲ್ಲ, ನಾನೇ ಮನೇಲಿ ಮಾಡಿ ಕಲಿತು ಇಷ್ಟೆಲ್ಲ ಮಾಡ್ತೀನಿ ಅಂದರೆ ಅವರು ಒಂದು ಖುಷಿಪಟ್ಟರು. ತುಂಬ ಹ್ಯಾಪಿನೆಸ್. ಅವ್ರು ಹೇಳ್ತಾರೆ, ನೀನೇ ಮಾಡಿದ್ದ, ತುಂಬ ಚೆನ್ನಾಗಿದೆ ಡಿಸೈನ್. ಯಾಕಂದ್ರೆ ನಾನು ಟೇಸ್ಟ್ ಮಾಡಿದ್ದಾರೆ, ಆದರೆ ಈ ಥರ ಡಿಸೈನ್ ನೋಡಿ ತುಂಬ ಖುಷಿಯಾಯಿತು ಅವರಿಗೆ. ಈಗ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡೋಣ, ಕೇಕ್ ಕಟ್ಟಿಂಗ್ ಬನ್ನಿ. ಅದು ಅವರು ಇನ್ನೊಂದು ಹ್ಯಾಪಿ ಬರ್ಡೇ ಬೇಬಕ್ಕ ಹ್ಯಾಪಿ ಬರ್ಡೇ ಬೇಬಕ್ಕ ಹ್ಯಾಪಿ ಬರ್ಡೇ ಬೇಬಕ್ಕ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಅವ್ನು ದುಡ್ಡು ತಗೋದಾನಲ್ಲ ಹ್ಯಾಪಿ ಬರ್ಡೇ ಯಾರು ಚಿಕ್ಕಮಗಳೂರನ್ನು ಬೈದಾನೆ ಒಂದಕ್ಕೆ 500 ರೂಪಾಯಿ ಅಲ್ವಾ. ನಾವು ಫ್ಯಾಮಿಲಿ ಜೊತೆ ಈ ರೀತಿ ಬರ್ಡೇನ ಸೆಲೆಬ್ರೇಟ್ ಮಾಡಿಸ್ಕೊಂಡು ಹಾಗೆ ಫೋಟೋ ಎಲ್ಲ ತೆಗೆಸ್ಕೊಂಡು ತುಂಬ ಖುಷಿಯಾಯಿತು. ಈ ವಿಡಿಯೋ ನಿಮಗೆಲ್ಲ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಫಾರ್ ಮೋರ್ ವೀಡಿಯೋಸ್. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.